ನಮಸ್ತೆ. ನಾವಿಲ್ಲಿ ಪಾರ್ಕ್ ಹತ್ರ ಬಂದಿದ್ವಿ. ನಮ್ಮ ಮನೆ ಹತ್ರನೇ ಇದೆ ಪಾರ್ಕು. ಒಂದು 5 ನಿಮಿಷ ಅಷ್ಟೇ ನಮ್ಮ ಮನೆಯಿಂದ. ನನಗೆ ಯಾವ ಐಡಿಯಾನೂ ಇರಲಿಲ್ಲ ಪಾರ್ಕಿಗೆ ಕರ್ಕೊಂಡು ಬರಬೇಕು ನನ್ನ ಮಗಳನ್ನ ಅಂತ ಹೇಳಿ. ನಮ್ಮ ಅಕ್ಕನ ಮಗ ಬಾ ಚಿಕ್ಕಿ ಬಾ ಚಿಕ್ಕಿ ಇಷ್ಟನ್ನು ಕರ್ಕೊಂಬಾ, ಒಂದು 5 ನಿಮಿಷ ಆಟಾಡ್ತೀವಿ ಅಷ್ಟೇ, ಜಾಸ್ತಿ ಹೊತ್ತೇನಿರಲ್ಲ ಅಂತ ಹೇಳಿ ಕರ್ಕೊಂಡು ಬಂದ. ಇವ್ರನ್ನ ಪಾರ್ಕಿಗೆ ಕರ್ಕೊಂಡು ಬಂದರೆ ಒಂದೇ ಸಮಸ್ಯೆ, ಪಾರ್ಕಿಗೆ ಬರೋವರೆಗೂ ಬೇಗ ಆಟಾಡ್ಕೊಂಡು ಬಂದುಬಿಡ್ತೀವಿ ಅಂತ ಹೇಳ್ತಾರೆ. ಒಂದು ಸರಿ ಪಾರ್ಕ್ ಒಳಗೆ ಕರ್ಕೊಂಡು ಹೋಗ್ಬಿಟ್ರೆ ಮತ್ತೆ ವಾಪಸ್ ಕರ್ಕೊಂಬರೋದೇ ಕಷ್ಟ. ಒಂದು 5 ನಿಮಿಷ ಆಟಾಡ್ತೀವಿ, ಇನ್ನೊಂದು 5 ನಿಮಿಷ ಆಟಾಡ್ತೀವಿ ಅಂತ ಅಂದ್ಕೊಂಡು ಆಟ ಆಡ್ತಾನೇ ಇರ್ತಾರೆ. ಅವ್ರದ್ದಂತೂ ಮುಗಿಯೋದೇ ಇಲ್ಲ. ಸಾಕು ಅಂತ ಹೇಳಿದ್ರೆ ನಮ್ಮ ಮಾತನ್ನಂತೂ ಕೇಳೋದೇ ಇಲ್ಲ. ಅಲ್ಲೇ ಇರ್ತಾರೆ ಪಾರ್ಕ್ ಒಳಗಡೆ. ಬೇಕಾದ್ರೆ ಎಷ್ಟೊತ್ತಾದರೂ ಪರವಾಗಿಲ್ಲ, ಬೇಕಾದರೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಓಡಾಡ್ಕೊಂಡು ಆಟಾಡ್ತಾನೆ ಇರ್ತಾರೆ. ತುಂಬ ಮಕ್ಕಳು ಬಂದಿರ್ತವೆ, ರಜೆ ಇರುತ್ತಲ್ಲ, ಮಕ್ಕಳುಗಳೆಲ್ಲ ಪಾರ್ಕ್ ಒಳಗಡೆನೇ ಇರ್ತಾರೆ. ನಮ್ಮ ಮಕ್ಕಳು ಆಟ ಆಡ್ತಿದ್ದಿದ್ದು ನೋಡಿ ನನಗೆ ನನ್ನ ಚೈಲ್ಡ್ಹುಡ್ಡು ನೆನಪಾಗ್ತಾ ಇತ್ತು. ನಾವು ಬೆಳೆದಿದ್ದು ಹಳ್ಳಿಯಲ್ಲಲ್ವಾ, ಹಳ್ಳಿ ಕಡೆ ಆಟಗಳೇ ಒಂಥರ ಚೆಂದ. ನಾವು ಈ ಥರ ಯಾವ ಜೋಕಾಲಿ ಅದು ಇದು, ಹಳ್ಳಿ ಕಡೆ ಯಾವ ಪಾರ್ಕ್ ಇರುತ್ತೆ ಹೇಳಿ. ನಾವು ಬರೀ ನಮ್ಮ ಗ್ಯಾಂಗ್ ಎಲ್ಲ ಸೇರಿಕೊಂಡು ಕುಂಟೆಬಿಲ್ಲೆ ಆಡೋದು, ಲಗೋರಿ ಆಡೋದು, ಕಣ್ಣ ಮುಚ್ಚಾಲೆ, ಗಿಲ್ಲಿದಾಂಡು, ಈ ಥರ ಆಟಗಳನ್ನೇ ನಾವು ತುಂಬ ಆಟ ಆಡ್ತಿದ್ವಿ. ಸ್ಕೂಲಿಗೆ ರಜಾ ಬಂತು ಅಂದರೆ ಸಾಕು, ಮನೆಯಿಂದ ಹೊರಗಡೆನೇ ಇರ್ತಿದ್ವಿ, ಮನೆ ಒಳಗೆ ಸೇರ್ತಿದ್ದೇ ಇಲ್ಲ. ಬೆಳಿಗ್ಗೆ ತಿಂಡಿ ತಿಂದ್ಬಿಟ್ಟು ಮನೆ ಬಿಟ್ಟರೆ ನಾವು ಮಧ್ಯಾಹ್ನ ಊಟದ ಟೈಮ್ಗೆ ಮನೆಗೆ ಬಂದು ಸೇರ್ತಿದ್ದಿದ್ದು. ಊಟ ಮಾಡಿಕೊಂಡು ಮತ್ತೆ ಆಟ ಆಡೋಕ್ಕೆ ಹೋಗ್ತಿದ್ವಿ, ಮತ್ತೆ ಸಾಯಂಕಾಲನೇ ಮನೆಗೆ ಬರ್ತಿದ್ದಿದ್ದು. ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ವಿ ನಾವು. ಈಗೆಲ್ಲ ನಾವು ಏನು ಮಾಡ್ತೀವಿ, ನಮ್ಮ ಮಕ್ಕಳನ್ನ ಸ್ವಲ್ಪ ಹೊತ್ತು ಆಟ ಆಡೋದಕ್ಕೆ ಕಳಿಸೋದಕ್ಕೇ ಹಿಂಜರಿತೀವಿ. ಅಯ್ಯೋ ಓದ್ಕೋ ಓದೋದು ಭಾಳ ಇದೆ ಅಂತ ಹೇಳಿ ಮಕ್ಕಳಿಗೆ ಪ್ರೆಷರ್ ಕೊಡ್ತೀವಿ. ಆದರೆ ನಾವೆಲ್ಲ ಓದ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಒಂದಿನನೂ ನೀನು ಓದ್ಕೋ ಬರ್ಕೋ ಅಂತ ಏನೂ ಹೇಳ್ತಿರ್ಲಿಲ್ಲ. ಆದರೂ ನಾವು ಓದೋದನ್ನ ಮಾತ್ರ ಕಮ್ಮಿ ಮಾಡ್ತಿರ್ಲಿಲ್ಲ. ನಮ್ಮಷ್ಟಕ್ಕೆ ನಾವೇ ಏನು ಹೋಮ್ವರ್ಕ್ ಇದ್ರೂ ಮುಗಿಸಿ ಎಲ್ಲ ಓದ್ಕೊಂಡು ಬರ್ಕೊಂಡು ಆಮೇಲೆ ಆಟ ಆಡ್ತಾಯಿದ್ವಿ. ಚೈಲ್ಡ್ಹುಡ್ ಮೆಮೊರೀಸೇ ಒಂಥರ ಚೆಂದ ಅಲ್ವಾ.